ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ಬೆಳಿಗ್ಗೆ ನಮ್ಮ ಡಾಗ್ಸ್ನೆಲ್ಲ ಆಟ ಆಡೋಕ್ಕೋಸ್ಕರ ಬಿಟ್ಟಿದ್ದೆ. ನೋಡ್ತಾ ಇರ್ಬೋದು ನಮ್ಮ ಬೀಗಲ್ ಹಾಗೆ ಲ್ಯಾಬ್ರಡೋರ್ ರಿಟ್ರೀವರ್ ಎಷ್ಟು ಚೆನ್ನಾಗಿ ಆಟ ಆಡ್ತಿದೆ ಅಂತ ಹೇಳಿ. ಆಟ ಎಲ್ಲ ಮುಗಿದ್ಮೇಲೆ ಇವ್ರನ್ನೆಲ್ಲ ಕೆಜಿಗೆ ಹಾಕಿ ಬೆಳಗಿನ ಫುಡ್ನ ಕೊಟ್ಟೆ ಇವರಿಗೆ. ಬೆಳಿಗ್ಗೆ ಅವರಿಗೆ ಡ್ರೂಲ್ಸ್ ಹಾಗೆ ಮಜ್ಜಿಗೆ ಜೊತೆಗೆ ಮೊಟ್ಟೆನ ಕೊಡ್ತಾ ಇದ್ದೀನಿ. ಬಿಸಿಲಿರೋದ್ರಿಂದ ಮಜ್ಜಿಗೆ ಕೂಡ ಕೊಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಕೋಳಿಯ ಕಾಲು ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದೆ. ಸೊ ಈಗ ಸುಮಾರು ರಿಕವರಿ ಆಗಿದೆ ಕೋಳಿ ಬಂದು. ಇವರಿಗೂ ಕೂಡ ಬೆಳಗ್ಗೆ ತಿನ್ನೋದಕ್ಕೋಸ್ಕರ ಅಕ್ಕಿನ ಕೊಟ್ಟಿದ್ದೀನಿ. ಮಧ್ಯಾಹ್ನ ಬಿಸಿಲಿತ್ತು ಅಂತ ಹೇಳಿ ನಮ್ಮ ಡಾಗ್ಸ್ಗಳಿಗೆ ಕೊಡೋಕ್ಕೋಸ್ಕರ ವಾಟರ್ ಮಿಲನ್ ತಗೊಬಂದಿದೆ. ಸೊ ನಮ್ಮ ಡಾಗ್ಸ್ ಎಲ್ಲ ಯಾವ ರೀತಿ ತಿನ್ನುತ್ತೆ ಅಂತ ನೋಡ್ಬೋದು ನೀವು. ಸಮ್ಮರ್ ಟೈಮಲ್ಲಿ ಈ ರೀತಿ ಕೊಡೋದು ತುಂಬಾ ಒಳ್ಳೇದು. ಈ ರೀತಿ ವಾಟರ್ ಮಿಲನ್ ಮಜ್ಜಿಗೆ ಇದನ್ನೆಲ್ಲ ಕೊಡೋದ್ರಿಂದ ಡಿಹೈಡ್ರೇಟ್ ಆಗೋದಿಲ್ಲ ಡಾಗ್ ಬಂದು. ಈ ವಿಡಿಯೋದಲ್ಲಿ ನೋಡ್ಬೋದು ನಮ್ಮ ಡಾಗ್ ಬಂದು ಎಷ್ಟು ಇಷ್ಟಪಟ್ಟು ವಾಟರ್ ಮಿಲನ್ ತಿನ್ನುತ್ತೆ ಅಂತ ಹೇಳಿ. ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಹೊಸದಾಗಿ ಮನೆ ಕಟ್ತಾ ಇರೋ ಬಗ್ಗೆ ವಿಡಿಯೋದಲ್ಲಿ ಅಪ್ಡೇಟ್ನ ಕೊಟ್ಟಿದ್ದೆ. ಸೊ ಕೆಲಸಕ್ಕೆ ಬಂದಂಥವ್ರು ನಮ್ಮ ಮನೆಯಲ್ಲೇ ಅಲ್ಲೇ ಉಳ್ಕೊಂಡು ಅಲ್ಲೇ ಕೆಲಸ ಮಾಡ್ತಾ ಇದ್ರು. ಇವತ್ತು ಬಂದು ಅವರೆಲ್ಲ ಹೋಗ್ತಾ ಇದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ ಮನೆ ಕೆಲಸ ಆಲ್ಮೋಸ್ಟ್ ಮುಗ್ದಿದೆ. ಇವರ ಕೆಲಸ ಏನಿತ್ತು ಗಾರೆ ಕೆಲಸ, ಸೊ ಅದೆಲ್ಲ ಮುಗ್ದಿದೆ. ಇವರೆಲ್ಲ ಹೋಗ್ತಾ ಇರುವಾಗ ನಮಗಂತೂ ತುಂಬಾ ಬೇಜಾರಾಗ್ತಿತ್ತು. ಏನಕ್ಕೆ ಅಂತ ಹೇಳಿದ್ರೆ ತುಂಬಾ ದಿನದಿಂದ ಇಲ್ಲೇ ಉಳ್ಕೊಂಡಿದ್ರು ಇವರು, ಅದಕ್ಕೋಸ್ಕರ ತುಂಬಾ ಬೇಜಾರಾಗ್ತಿತ್ತು. ಜೊತೆಗೆ ತುಂಬಾ ಒಳ್ಳೆಯವರು ಇವರು. ಇವರೇನಿದ್ರು ಇವರಿಗೆ ಕನ್ನಡ ಬರ್ತಾ ಇರಲಿಲ್ಲ. ಇವರು ಬಂದು ಕೋಲ್ಕತ್ತಾಯಿಂದ ಬಂದಿರೋದು. ಕೋಲ್ಕತ್ತಾಯಿಂದ ಕರ್ನಾಟಕಕ್ಕೆ ಬಂದು ತುಂಬಾ ಟೈಮ್ ಆಗಿದೆ. ಸೊ ಇಲ್ಲೇ ಗಾರೆ ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು, ಹಾಗೆ ತುಂಬಾ ಬೇಗ ಕೂಡ ಮಾಡ್ತಾ ಇದ್ರು. ತುಂಬಾ ಕ್ಲೀನ್ ಇತ್ತು ಕೆಲಸ. ತುಂಬಾ ಕಡೆ ಗಾರೆ ಎಲ್ಲ ವೇಸ್ಟ್ ಮಾಡೋದೆಲ್ಲ ನೋಡ್ತಾ ಇರ್ತೀವಿ. ಇವ್ರು ಬಂದು ಯಾವುದೇ ರೀತಿ ಗಾರೆ ವೇಸ್ಟ್ ಆಗದೇ ಇರೋ ರೀತಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಈ ರೀತಿ ವಾಟರ್ ಎಲ್ಲ ಹಾಕೋತಾ ಇದ್ರು ಪ್ಲಾಸ್ಟಿಂಗ್ ಮಾಡೋಕ್ಕಿಂತ ಮುಂಚೆ. ಚೆನ್ನಾಗಿ ಗೋಡೆನ ಈ ರೀತಿ ವಾಟರ್ ನಲ್ಲಿ ನೆನೆಸ್ಕೊಂಡು ಅದಾದ್ಮೇಲೆ ಪ್ಲಾಸ್ಟಿಂಗ್ ನ ಮಾಡ್ತಾ ಇದ್ರು. ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರು. ನಮಗೂ ಕೂಡ ತುಂಬಾ ಖುಷಿ ಆಗಿದೆ. ಫೈನಲ್ ಆಗಿ ಈ ರೀತಿ ಬಂದಿದೆ, ನೀವು ನೋಡ್ತಾ ಇರ್ಬೋದು. ಕೆಲವೊಂದು ಅಪ್ಡೇಟ್ನ ಕೊಡೋದಕ್ಕಾಗಿಲ್ಲ. ಸೊ ಫೈನಲಿ ಈ ರೀತಿ ಇದೆ. ಗಾರೆ ಕೆಲಸದ ಎಲ್ಲ ಕೆಲಸಗಳು ಕೂಡ ಮುಗಿದಿದೆ. ಸೊ ಇನ್ನು ನೆಕ್ಸ್ಟ್ ಟೈಲ್ಸ್ ಹಾಗೆ ಇನ್ನು ಕೆಲವೊಂದು ಕರೆಂಟಿಂದ ಇರ್ಬೋದು. ಸೊ ಕೆಲವೊಂದು ಕೆಲಸಗಳು ಬಾಕಿ ಇದೆ. ನಮ್ದು ಬಂದು ಡಾಗ್ಸ್ ಹಾಗೆ ಪೆಟ್ಸ್ಗಳ ಬಗ್ಗೆ ವಿಡಿಯೋ ಹಾಕುವಂತ ಚಾನಲ್ ಆಗಿದೆ. ಸೊ ಇದರಲ್ಲಿ ನಾವು ಬೇರೆ ರೀತಿ ವ್ಲಾಗ್ಗಳನ್ನ ಮಾಡೋದು ಅಷ್ಟು ಸರಿಯಾಗಿರೋದಿಲ್ಲ. ವಿಡಿಯೋ ನೋಡುವಂಥವ್ರು ಕೂಡ ತುಂಬಾ ಜನ ನೆಗೆಟಿವ್ ಕಮೆಂಟ್ ಮಾಡ್ತಾರೆ. ಹಾಗಾಗಿ ಈ ಮನೆ ಕೆಲಸದ ವಿಡಿಯೋಗಳು ಅದನ್ನೆಲ್ಲ ಇಲ್ಲಿ ಕರೆಕ್ಟಾಗಿ ಹಾಕೋದಕ್ಕಾಗಿಲ್ಲ. ಅದಕ್ಕೋಸ್ಕರ ನೆಕ್ಸ್ಟ್ ಬೇರೆ ಒಂದು ಲಾಗ್ ಚಾನಲ್ನ ಓಪನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಈ ಚಾನಲ್ನಲ್ಲಿ ಪೆಟ್ಸ್ ಬಗ್ಗೆನೇ ನೋಡ್ಬೇಕು ಅಂತ ಹೇಳಿ ತುಂಬಾ ಜನ ಸಬ್ಸ್ಕ್ರೈಬ್ ಆಗಿರ್ತಾರೆ. ಸೊ ಅಂಥವ್ರು ನಾವು ಈ ರೀತಿ ಬೇರೆ ವಿಡಿಯೋಗಳನ್ನ ಹಾಕಿದಾಗ ಅದರಿಂದ ಬೇಜಾರು ಮಾಡ್ಕೋತಾರೆ. ಅದಕ್ಕೋಸ್ಕರ ಬೇರೆ ಚಾನಲ್ನೇ ಓಪನ್ ಮಾಡೋದು ತುಂಬಾ ಒಳ್ಳೆಯದು. ಲಾಗ್ಸ್ಗಳನ್ನ ನೋಡ್ಬೇಕು ಅನ್ನೋರು ಆ ಒಂದು ಚಾನಲಲ್ಲಿ ನೋಡ್ಬೋದು. ಚಾನಲ್ ಇನ್ನೂ ಓಪನ್ ಆಗಿಲ್ಲ. ಓಪನ್ ಆದ್ಮೇಲೆ ನಾನೇ ಈ ಒಂದು ಚಾನಲ್ ಅಲ್ಲಿ ಅಪ್ಡೇಟ್ನ ಕೊಡ್ತೀನಿ ವಿಡಿಯೋ ಮಾಡಿ. ಇವರು ಪ್ಲಾಸ್ಟಿಂಗ್ ಮಾಡೋದಕ್ಕೆ ಬಂದಾಗ ನಮ್ಮ ಮನೆ ಬಂದು ಈ ರೀತಿ ಇತ್ತು. ಸೊ ಈಗ ಬಂದು ಈ ರೀತಿ ಇದೆ. ಮನೆ ಬಂದು ಕಂಪ್ಲೀಟ್ ಆಗಿ ರೆಡಿ ಆದ್ಮೇಲೆ ಹೋಮ್ ಟೂರ್ನ ಮಾಡ್ತೀನಿ. ಈಗ ನಮ್ಮ ಮನೆ ಹೇಗೆ ಬಂದಿದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಏನ್ ಮಾಡ್ತಾ ಇದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.